ಶಾಲಾ ಮಕ್ಕಳಿಗೆ ನೀಡುವ ಮೊಟ್ಟೆ ಪೂರೈಕೆಯಲ್ಲಿ ಯಾವುದೇ ಅನ್ಯಾಯವಾಗಬಾರದು ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆಗ್ರಹಿಸಿದ್ದಾರೆ. ಸರ್ಕಾರ 5 ರೂಪಾಯಿ ನೀಡಿದರೆ ಮಾರುಕಟ್ಟೆಯ ದರ 8 ರೂಪಾಯಿ ಇದ್ದರೆ ಶಿಕ್ಷಕರು ಹಣವನ್ನ ಎಲ್ಲಿಂದ ತರಬೇಕು ಎಂದು ಅವರು ಪ್ರಶ್ನಿಸಿದರು. ಟೆಂಡರ್ ಸಮಸ್ಯೆಯನ್ನ ಸರ್ಕಾರ ನೋಡಿಕೊಳ್ಳಲಿ, ಆದರೆ ಮಕ್ಕಳಿಗೆ ಕೊಡುವ ಮೊಟ್ಟೆಯಲ್ಲಿ ಅನ್ಯಾಯ ಮಾಡಬೇಡಿ ಎಂದರು. ನಾವು ಅವ್ರಿಗೆ ಹೇಳಿದ್ವಿ, ಏನಾಗಿದೆ ಈಗ DKಶಿ ಅವರು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಂದರೆ, ಇವರು ಸಚಿವ ಸಂಪುಟಕ್ಕೆ ಏನು ತೊಂದರೆಗಳಿದೆಯೋ ಅವರಿಗೆ ಸಂಬಂಧಪಟ್ಟದ್ದು. ಆದರೆ ಮಕ್ಕಳಿಗೆ ಕೊಡುವಂಥ ಮೊಟ್ಟೆಗೆ 5 ರೂಪಾಯಿ ಸರ್ಕಾರ ಕೊಟ್ಟು 8 ರೂಪಾಯಿ ಮಾರ್ಕೆಟ್ ರೇಟ್ ಆದರೆ ಆ ಅಂಗನವಾಡಿ ಶಿಕ್ಷಕರಾಗಲಿ ಶಾಲಾ ಶಿಕ್ಷಕರಾಗಲಿ ಎಲ್ಲಿಂದ ಹಣ ತರಬೇಕು? ಅಂಥ ಪರಿಸ್ಥಿತಿಗಳಿದೆ. ಇದ್ರ ಬಗ್ಗೆ ಮಧ್ಯಪ್ರವೇಶವನ್ನು ಸರ್ಕಾರ ವಿಪಕ್ಷಗಳು ಮಾತಾಡೋವರೆಗೂ ಕೂಡ ಮಾಡದೇ ಇದ್ದರೆ ನೀವು ಶಾಲೆ ನಡೆಸುವಂಥ ಅಂಗನವಾಡಿ ನಡೆಸುವಂಥ ಜವಾಬ್ದಾರಿಯಲ್ಲಿ ಸರ್ಕಾರ ಎಡವಿದೆ ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಆ ಕಾರಣಕ್ಕೆ ನಾನು ಮತ್ತೆ ಆಗ್ರಹಪಡಿಸ್ತಾ ಇದ್ದೇನೆ, ದಯವಿಟ್ಟು ನಿಮ್ಮದೇನೋ ಟೆಂಡರು ಇನ್ನೊಂದು ಮತ್ತೊಂದು ಇದ್ದರೆ ಏನು ನೀವು ನೋಡ್ಕೊಳ್ಳಿ, ಆ ಮಕ್ಕಳಿಗೆ ಕೊಡುವಂಥ ಮೊಟ್ಟೆಯ ಸಮಸ್ಯೆಯನ್ನು ತಕ್ಷಣ ಪರಿಹಾರ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ನಡೆಯಿತು. ಆ ಕೊಕ್ರಾಜ್ ಗೆಳೆಯರೆಲ್ಲ ಮಾಡಿದಂಥ ಪ್ರತಿಭಟನೆಗೆ ಕರ್ನಾಟಕದ ರಾಜ್ಯ ಸರ್ಕಾರ ಮತ್ತು ಆಳುವ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟು ಅವರ ಹೋರಾಟದಲ್ಲಿ ಕೈ ಜೋಡಿಸಿತ್ತು. ಈಗ ಆಗಿರೋದೇನಂತ ಹೇಳಿದರೆ, ಸೈಯದ್ ಉಮರ್ ಖಾನ್ ಅನ್ನುವಂಥ ಒಬ್ಬ ಭಯೋತ್ಪಾದಕ, ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಆತನಿಗೆ ಜಾಮೀನು ಕೊಟ್ಟರೆ ಅನಾಹುತ ಆಗುತ್ತೆ ಅಂತೇಳಿ ಜಾಮೀನನ್ನು ನಿರಾಕರಿಸಿದಂಥ ಒಬ್ಬ ಭಯೋತ್ಪಾದಕ, CA ವಿರುದ್ಧ ಹೋರಾಟ ಮಾಡಿ ಅಫ್ಜಲ್ ಗುರು ಪರವಾಗಿ ಹೋರಾಟ ಮಾಡಿದಂಥ ಒಬ್ಬ ಹೆಚ್ಚು ಕಡಿಮೆ ಭಯೋತ್ಪಾದಕನನ್ನು ಅವನನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ ಅಂಥೇಳಿ ಆ ಫ್ಲೆಕ್ಸನ್ನು ಹಿಡ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ಕಾಂಗ್ರೆಸ್ ಬೆಂಬಲಿತ ಹೋರಾಟದಲ್ಲೇ ನಡೆದಿತ್ತು. ಇದನ್ನು ಕೂಡ ಬೆಂಬಲಿಸ್ತದೆ ಕಾಂಗ್ರೆಸ್ ಅಂತ ಹೇಳಿದರೆ, ಕಾಂಗ್ರೆಸ್ ಭಯೋತ್ಪಾದಕರಿಗೆ ನೇರವಾಗಿ ಬೆಂಬಲ ಕೊಡಲಿಕ್ಕೆ ಇರುವಂಥ ರಾಜಕೀಯ ಪಕ್ಷ ಅನ್ನೋದು ಸಾಬೀತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಗ್ರಾಮಾಂತರಿಗಳಿಗೆ ನಾನು ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಪೊಲೀಸರಿಗೆ ಕೆಟ್ಟ ಶಬ್ದದಿಂದ ಬೈತಾ ಇದ್ದರು, ಪೊಲೀಸರನ್ನ ನಿಂದಿಸ್ತಾ ಇದ್ದರು, ಪೊಲೀಸರನ್ನ ಬೆದರಿಕೆ ಆಗ್ತಾಯಿದ್ರು. ಅಂಥ ಸಂದರ್ಭದಲ್ಲೂ ಕೂಡ ಆ ಕೊಕ್ರಾಜ್ ಪಾರ್ಟಿಯವರ ಹೆಸರಿನಲ್ಲಿ ನೀವು ಉಮರ್ ಸೈಯದ್ ಖಾನ್ಗೆ ಬೆಂಬಲ ಕೊಡುವಂಥ ಬ್ಯಾನರ್ ಹಿಡಿದ ಸಭೆಯಲ್ಲಿ ಬೆಂಬಲ ಕೊಡ್ತೀರಿ ಅಂತ ಹೇಳಿದರೆ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಭಯೋತ್ಪಾದಕರನ್ನು ಬೆಂಬಲಿಸುವುದಾಗಿದೆ ಅನ್ನೋದನ್ನು ಹೇಳಬೇಕಾಗಿದೆ.